ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಯ ಮುಸ್ಸಂಜೆ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಮುಖ್ಯಾಂಶಗಳು: ಅರ್ಹತೆ ಇಲ್ಲದೆ ಬಿಪಿಎಲ್ ಸೌಲಭ್ಯ ದುರ್ಬಳಕೆ. ಮೈಸೂರು ಜಿಲ್ಲೆಯಲ್ಲಿ 24,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದು. ಮೈಸೂರಿನ ರಾಜೀವ್ ನಗರದಲ್ಲಿ ವಾಹನ ತಪಾಸಣೆ ವೇಳೆ ಸಿಕ್ಕಿಬಿದ್ದ ಬೈಕ್ ಕಳ್ಳ. 4 ಕಳ್ಳತನ ಪ್ರಕರಣ ಒಪ್ಪಿಕೊಂಡ ಆರೋಪಿ. ಚಾಮರಾಜನಗರದಲ್ಲಿ ಜೂನ್ 28ಕ್ಕೆ ಪಲ್ಸ್ ಪೋಲಿಯೋ ಅಭಿಯಾನ. ಸಿದ್ಧತೆಗೆ ಡಿಸಿ ಶ್ರೀರೂಪ ಸೂಚನೆ. ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಕಾಣಿಕೆ ಮಹಾಪೂರ. ಹುಂಡಿಯಲ್ಲಿ 2.21 ಕೋಟಿ ರೂಪಾಯಿ ಸಂಗ್ರಹ. ಗ್ಯಾಸ್ ಏಜೆನ್ಸಿ 2 ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ನೀಡುತ್ತಿಲ್ಲ ಎಂದು ಆರೋಪಿಸಿ ಗ್ರಾಹಕರು ಗುರುವಾರ ಮೈಸೂರಿನಲ್ಲಿ ಪ್ರತಿಭಟಿಸಿದರು. ಮದ್ದೂರು: ಕಬ್ಬು ಬೆಳೆಗಾರರ ಬಾಕಿ ಹಣ ತಕ್ಷಣ ಬಿಡುಗಡೆಗೆ ತೀವ್ರ ಆಗ್ರಹ. ಶ್ರೀರಂಗಪಟ್ಟಣ ತಾಲೂಕಿನ ಸಬ್ಬನಕುಪ್ಪೆ ಗ್ರಾಮದ ಬಳಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಗುರುವಾರ ಚಿರತೆ ಸಿಕ್ಕಿಬಿದ್ದಿದೆ. ರಾಯಚೂರಿನಲ್ಲಿ ದುಷ್ಕರ್ಮಿಗಳ ಬೆದರಿಕೆ. ಆತ್ಮರಕ್ಷಣೆಗಾಗಿ ಪಿಸ್ತೂಲ್ ಇಟ್ಟುಕೊಂಡಿದ್ದೇನೆ ಎಂದ ಉಪಲೋಕಾಯುಕ್ತ ಬಿ ವೀರಪ್ಪ. ಹಾಸನದ ನುಗ್ಗೇಹಳ್ಳಿಯ ನವಿಲೆ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತ. 2 ಕಾರ್ಮಿಕರು ಸ್ಥಳದಲ್ಲೇ ಸಾವು. ವಿನೇಶ್ ಫೋಗಟ್ ಅನರ್ಹತೆ ವಿವಾದ. ತಾತ್ಕಾಲಿಕ ತಡೆ ನೀಡಿದ ಹೈಕೋರ್ಟ್. ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ. ಕೇಸ್ ವಾಪಸ್ಗೆ ರಾಜ್ಯ ಸರ್ಕಾರದ ಹಸಿರು ನಿಶಾನೆ. ಬಿಜೆಪಿ ಕಿಡಿ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್. ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷರಾಗಿ ಎಂದು ನಿಖಿಲ್ ವ್ಯಂಗ್ಯ. ಬೆಂಗಳೂರು ಸೈಬರ್ ಕ್ರೈಂ ದಾಳಿ. ಅಮೆರಿಕ ನಾಗರಿಕರನ್ನು ಟಾರ್ಗೆಟ್ ಮಾಡಿದ ಜಾಲ ಪತ್ತೆ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಗೇರಾವ್ ಯತ್ನ. 30ಕ್ಕೂ ಹೆಚ್ಚು ಬಜರಂಗ ದಳ ಕಾರ್ಯಕರ್ತರು ಬಂಧನ. ಇದೇ ತರಹ ಹೆಚ್ಚಿನ ಸುದ್ದಿಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.